ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ, ಬೆಂಗಳೂರು. ಅನೇಕರಿಗೆ ಕುತ್ತಿಗೆಯ ಭಾಗದಲ್ಲಿ ಸಮಸ್ಯೆ ಅಂದರೆ ಕತ್ತು ನೋವು, ಕತ್ತಲ್ಲಿ ಬಿಗಿತ್ವತೆ, ಇನ್ನೂ ಅನೇಕ ಥರದ ಸಮಸ್ಯೆಗಳಿರ್ತಾರೆ. ಸರ್ವೈಕಲ್ ಸ್ಪಾಂಡಿಲೋಸಸ್ ಆಯಿತು, ಹರ್ನಿಯೇಟೆಡ್ ಡಿಸ್ಕ್ ಆಯಿತು, ಡಿಸ್ಕು ಕಂಪ್ರೆಸ್ ಆಯಿತು. ಕುತ್ತಿಗೆ ಭಾಗ ಅಂತ ಬಂದಾಗ 7 ಜೋಡುಗಳು ಬರ್ತವೆ. C1, C2, C3, C4, C5, C6, C7 ಅಂತ 7 ಜೋಡುಗಳು ಬರ್ತವೆ. ಆ 7 ಜೋಡುಗಳಲ್ಲಿ ಪ್ರಮುಖವಾಗಿ ತೊಂದರೆ ಕಾಣಿಸ್ಕೊಳ್ಳಿಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂದಾಗ ನಾವು ಕತ್ತಿನ ಭಾಗ ಅಂದರೆ ಕುತ್ತಿಗೆ ಭಾಗವನ್ನು ಮೊಮೆಂಟಮ್ ಆಗಿ ಇಟ್ಕೊಳ್ಳದೇ ಇರೋದು, ಅಂದರೆ ಚಲನೆಯಲ್ಲಿ ಇಟ್ಕೊಳ್ಳದೇ ಇರೋದೇ ಅದಕ್ಕೆ ಪ್ರಮುಖವಾದ ಕಾರಣ. ಸುಮಾರು ಕಡೆ ನಾವು ನೋಡ್ತಾ ಇದ್ದೀವಿ, ಅನೇಕ ಕಡೆ ಅರ್ಥೋಪೆಡಿಕ್, ಅರ್ಥೋಕೇರ್ ಈ ರೀತಿಯಾದ ಹಾಸ್ಪಿಟಲ್ಗಳೆಲ್ಲವೂ ಕೂಡ ತಲೆದೋರ್ತಾ ಇದೆ. ಸೊ ಕುತ್ತಿಗೆ ಭಾಗನ ನಾನು ಹೇಳಿದೆ ಚಲನೆಯಲ್ಲಿ ಇಟ್ಕೊಳ್ಳೋದು. ನಮ್ಮ ಕುತ್ತಿಗೆ ಭಾಗ ಡಿಸೈನ್ ಆಗಿರುತ್ತೆ ಮೇಲ್ ನೋಡಲಿಕ್ಕೆ, ಕೆಳಗೆ ನೋಡಲಿಕ್ಕೆ, ಸೈಡ್ ನೋಡಲಿಕ್ಕೆ ಮತ್ತು ಸಂಪೂರ್ಣವಾಗಿ ಹಿಂದೆ ನೋಡಲಿಕ್ಕೆ. ಈ ರೀತಿ ಸದಾಕಾಲದಲ್ಲಿ ಕುತ್ತಿಗೆಯನ್ನು ಚಲನೆಯಲ್ಲಿ ಇಟ್ಟುಕೊಂಡಿದ್ದೆ ಆದಲ್ಲಿ ಕುತ್ತಿಗೆ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಅನೇಕರಿಗೆ ಈ ಸಮಸ್ಯೆ ಎಸ್ಪೆಷಲಿ ಯಾರಿಗೆ ತಲೆದೋರುತ್ತೆ ಅಂದರೆ ಒಂದೇ ಭಂಗಿಯಲ್ಲಿ ನೋಡ್ತಾ, ಅಂದರೆ ಸಿಸ್ಟಮ್ ವರ್ಕ್ ಮಾಡ್ತಕ್ಕಂಥವ್ರು, ಬರವಣಿಗೆ ಹಾದಿಲಿರ್ತಕ್ಕಂಥವ್ರು, ಸುಮಾರು ಥರ ಬೇರೆ ಬೇರೆ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಈ ಕುತ್ತಿಗೆ ಭಾಗದಲ್ಲಿ ಸ್ಟಿಫ್ನೆಸ್ಸು, ಬಿಗಿತ್ವತೆ ಕಾಣಿಸ್ಕೊಳ್ತಾ ಇದೆ. ಉದಾಹರಣೆಗೆ ನೀವೇನಿಲ್ಲ ನೋಡಿ, ಇದು ಒಂದು 250 ಗ್ರಾಮಿಂದ 300 ಗ್ರಾಮ್ ತೂಕ ಇದೆ ಅಂತ ಇಟ್ಕೊಳ್ಳಿ. ಇದನ್ನು ಈ ರೀತಿ ಇಟ್ಕೊಳ್ಳಿ. ಇವನ್ ಡ್ಯೂರೇಷನ್ ಮೇಲೆ, ಅಂದರೆ ಈಗ ಪ್ರಾರಂಭಿಕ ಹಂತದಲ್ಲಿ ನೀವು ಕೈ ಮೇಲೆ ಇಟ್ಕೊಂಡಾಗ ಅದು 250, ಅದೇನು 300 ಗ್ರಾಮ್ ಅದೇನು ತೂಕ ಇದೆಯೋ ಅದೇ ತೂಕ ಇರುತ್ತೆ. ಕ್ರಮೇಣ ಕಾಲ ಅವಧಿ ಜಾಸ್ತಿ ಆಗ್ತಾ ಅದು ಫುಲ್ಲು ಕೈಯಲ್ಲಿ ನೋಡಿ ಸೆಳೆತ ಬರುತ್ತೆ, ನೋವು ಬರುತ್ತೆ, ಬಿಟ್ಬಿಡೋಣ ಅನ್ಸುತ್ತೆ. ಆ 250ರಿಂದ 300 ಗ್ರಾಮ್ ತೂಕ ಇರತಕ್ಕಂಥದ್ದು ನಿಮಗೆ 1 kg 2 kg ಅಷ್ಟು ಭಾರದಷ್ಟು ಭಾಸವಾಗೋದು. ಅದೇ ರೀತಿ ನಮ್ಮ ಇಡೀ ದೇಹ ಅಂತ ತೆಗೆದುಕೊಂಡಾಗ ನಾವು ಒಂದು 60-65 kg ಇದೆ ಅಂತ ಇಟ್ಕೊಳ್ಳಿ. ಈ ಒಂದು ಮುಂಡದ ಭಾಗ, ತಲೆಯ ಭಾಗ ಏನಿದೆಯೋ ಅದು 15ರಿಂದ 18 kg ತೂಕ ಇರುತ್ತೆ. ನಾವು ಲಾಂಗ್ ಟೈಮಲ್ಲಿ ಮೊಬೈಲೊಂದಿಗೋ ನೋಡಿ ಈ ರೀತಿ ಹಾಗೇ ಭಾಗದಾಗ ಅದನ್ನು ನೋಡ್ತಾ ನಿರಂತರ ಸಮಯ ಕಳೆದಾಗ ಆ ಮುಂಡದ ಭಾಗ 15ರಿಂದ 18 kg ಇರ್ತಕ್ಕಂಥ ತೂಕ ಇನ್ನಷ್ಟು ತೀವ್ರತೆಯನ್ನು ಪಡೆಯುತ್ತೆ. 20-25 kg, 30 kg. ಆ ರೀತಿ ಆ ತಲೆಯ ಭಾರತೆಯಿಂದ ಕುತ್ತಿಗೆಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ನರಕೇಂದ್ರಗಳಿಗೆ, ಅಲ್ಲಿರ್ತಕ್ಕಂಥ ಜೋಡುಗಳಿಗೆ, ಡಿಸ್ಕ್ಗಳ ಮೇಲೆ ಒತ್ತಡ ಉಂಟಾಗಿ ಕುತ್ತಿಗೆ ಭಾಗದಲ್ಲಿ ಸಮಸ್ಯೆ ಕಾಣುತ್ತೆ. ಸೊ ಈ ದಿನ ನಾವು ಕುತ್ತಿಗೆಯ ಭಾಗವನ್ನು ಸಡಿಲ ಮತ್ತು ಸದೃಢತೆಗೊಳಿಸ್ಲಿಕ್ಕೆ, ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವು ಆಸನಗಳೆಲ್ಲ ಮಾಡ್ತಾ ಇರ್ತಾರೆ. ಶೀರ್ಷಾಸನ, ಸರ್ವಾಂಗಾಸನ, ಮತ್ಸ್ಯಾಸನ, ಆ ರೀತಿಯಾದ ಆಸನಗಳೆಲ್ಲ ಮಾಡ್ತಾನೂ ಕೂಡ ಮತ್ತು ಆ ಆಸನಗಳನ್ನು ನಿರ್ವಹಿಸೋಕ್ಕೆ ಪೂರ್ವಭಾವಿ ಕೆಲವು ಅಭ್ಯಾಸಗಳೆಲ್ಲ ಮಾಡ್ತೀವಿ ನಾವು. ಅದೇ ಇದು ಕುತ್ತಿಗೆ ಭಾಗದ ವ್ಯಾಯಾಮ. ಈ ವ್ಯಾಯಾಮವನ್ನು ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ತೀವ್ರವಾಗಿ ಸಿವಿಯರ್ ಆಗಿ ನೆಕ್ ಪೇಯ್ನ್ ಇದ್ದರೆ, ಅಂದರೆ ಕುತ್ತಿಗೆಯಲ್ಲಿ ನೋವಿದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಸೊ ನಿರಂತರ ಅಭ್ಯಾಸದಿಂದ ನಿಮ್ಮ ಕುತ್ತಿಗೆಯ ಭಾಗದಲ್ಲಿರ್ತಕ್ಕಂಥ 7 ಜೋಡುಗಳು ತುಂಬ ವಿಶೇಷವಾಗಿ ಸದೃಢಗೊಳ್ಳುತ್ತೆ. ಶೀರ್ಷಾಸನ, ಸರ್ವಾಂಗಾಸನ, ಮತ್ಸ್ಯಾಸನ, ಆಮೇಲೆ ಸೇತುಬಂಧಾಸನ, ಸುಮಾರು ಥರದ ಆಸನಗಳನ್ನು ಮಾಡಬೇಕಾದ್ರೆ ಈ ಕುತ್ತಿಗೆಯ ಭಾಗದವುಗಳು ಸದೃಢವಾಗಿರಬೇಕು. ಅದಕ್ಕೆ ಕೂಡ ಇದು ಪೂರ್ವಭಾವಿ ಅಭ್ಯಾಸ ಅಂತಲೇ ತಿಳ್ಕೊಬೋದು. ನಿಮ್ಮಲ್ಲಿ ಈ ರೀತಿಯಾದ ಏನೊಂದು ಸಮಯ ಕೊಟ್ಟುಕೊಂಡು ನೀವು ಈ ರೀತಿಯಾದ ಅಭ್ಯಾಸಗಳನ್ನು ಮೈಗೂಡಿಸ್ಕೊಂಡಿದ್ದಾದಲ್ಲಿ ಎಂದಿಗೂ ಕೂಡ ಜೀವನ ಪರ್ಯಂತ ಇರೋದ್ರಲ್ಲಿ ಕುತ್ತಿಗೆ ಭಾಗದಲ್ಲಿ ಸಮಸ್ಯೆ ಬರೋದಿಲ್ಲ. ಈ ಹರ್ನಿಯೇಟೆಡ್ ಡಿಸ್ಕ್ ಆಗೋದು, ಡಿಸ್ಕ್ ಕಂಪ್ರೆಸ್ ಆಗೋದು, ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗೋದು, ಈ ರೀತಿಯ ಸಮಸ್ಯೆಗಳು ಬರದಂತೆ ಪ್ರೊಟೆಕ್ಟ್ ಮಾಡುವಲ್ಲಿ ಈ ವ್ಯಾಯಾಮ. ಸೊ ಪ್ರತಿ ವ್ಯಾಯಾಮವೂ ಕೂಡ ಅಷ್ಟೇ, ಎಲ್ಲ ದೇಹದ, ಅಂದರೆ ಕೆಲವೊಂದು ನಿರ್ದಿಷ್ಟ ವ್ಯಾಯಾಮಗಳು ಕೆಲವೊಂದಷ್ಟು ನಿರ್ದಿಷ್ಟ ಭಾಗವನ್ನು ಸಡಿಲ ಮತ್ತು ಸದೃಢತೆಗೊಳಿಸ್ತಾ ಹೋಗುತ್ತೆ. ಅಂದರೆ ಆ ಭಾಗದಲ್ಲಿ ಏನು ಸಮಸ್ಯೆಗಳು ಬರದಂಗೂ ಪ್ರೊಟೆಕ್ಟನ್ನು ಮಾಡುತ್ತೆ, ಮತ್ತು ಅದು ಸದೃಢವಾಗಿರ್ಲಿಕ್ಕೆ ಹೋಲ್ ಜೀವಿತಾವಧಿ ಸದೃಢವಾಗಿರ್ಲಿಕ್ಕೂ ಅದು ಸಹಕಾರಿ ಮಾಡುತ್ತೆ. ಅದರಲ್ಲಿ ಈ ದಿನ ನಾವು ಕುತ್ತಿಗೆ ಭಾಗದ ವ್ಯಾಯಾಮ, ಕುತ್ತಿಗೆಯನ್ನು ಸಡಿಲ ಮತ್ತು ಸದೃಢಗೊಳಿಸಲಿಕ್ಕೆ ಮೊದಲಿಗೆ ನೇರ ಕುತ್ಕೊಳ್ಳೋದು, ಉಸಿರು ತೆಗೆದುಕೊಳ್ಳೋದು, ಉಸಿರು ಹೊರಾಗ್ತಾ ಹಾಗೆ ತಲೆ ಬಾಗ್ಸೋದು, ಹಾಫ್ ರೌಂಡ್ ಉಸಿರು ತೆಗೆದುಕೊಳ್ತಾ, ಹಾಫ್ ರೌಂಡ್ ಉಸಿರು ಹೊರ ಆಗ್ತಾ, ಮತ್ತೆ ಹಾಫ್ ರೌಂಡ್ ಉಸಿರು ತೆಗೆದುಕೊಳ್ತಾ, ಉಸಿರು ಹೊರ ಆಗ್ತಾ, ಮತ್ತೆ ಉಸಿರು ತೆಗೆದುಕೊಳ್ತಾ, ಉಸಿರು ಹೊರ ಆಗ್ತಾ. ಈ ದಿಕ್ಕಲ್ಲಿ 3 ಬಾರಿ ವಿರುದ್ಧವಾಗಿ ನೋಡಿ, 3 ಬಾರಿ
ಮತ್ತು ಉಸಿರು ತೆಗೆದುಕೊಳ್ಳೋದು, ಉಸಿರು ಹೊರಾಗ್ತಾ ತಲೆ ಬಾಗಿಸಿ ಹಾಫ್ ರೌಂಡ್ ಉಸಿರು ತೆಗೆದುಕೊಳ್ತಾ ಹಾಫ್ ರೌಂಡ್ ಉಸಿರು ಹೊರಾಗ್ತಾ ಹಾಫ್ ರೌಂಡ್ ಉಸಿರು ತೆಗೆದುಕೊಳ್ತಾ ಹಾಫ್ ರೌಂಡ್ ಉಸಿರು ಹೊರಾಗ್ತಾ ಮತ್ತೆ ಉಸಿರು ತೆಗೆದುಕೊಳ್ತಾ ಉಸಿರು ಹೊರಾಗ್ತಾ ಉಸಿರು ತೆಗೆದುಕೊಳ್ತಾ ಮುಂದೆ ನೋಡಿ ವಿಶ್ರಾಂತಿ. ದೀರ್ಘದ ಆಳವಾದ ಒಂದು ಉಸಿರಾಟ ಮಾಡಿ, ರಿಲ್ಯಾಕ್ಸ್ ಆಗಿಬಿಡಿ. ಹಾಗೆ ನಿಮ್ಮ ಎಡಹಸ್ತ ಎಡಭುಜಕ್ಕೆ ಸಮಾನಾಂತರವಾಗಿ ನೆಲದ ಮೇಲೆ, ನಿಮ್ಮ ಬಲ ಹಸ್ತ ಎಡಭುಜದ ಮೇಲೆ. ಉಸಿರು ತೆಗೆದುಕೊಳ್ಳಿ, ಉಸಿರು ಹೊರಾಗ್ತಾ ಹಾಗೆ ಕತ್ತು ಎಡಭಾಗಕ್ಕೆ ಬಾಗಿಸಿ. ಲೈಟಾಗಿ ಇಲ್ಲಿ ಸೆಳೆತ ಕಾಣ್ತಿದೆ ಅಲ್ವಾ, ಹಾಗೆ ಇರಿ. ನೇರ ಕೂತಿದಾಗ ಅದು ಚೆನ್ನಾಗಿ ಕಾಣುತ್ತೆ. 10 ಉಸಿರಾಟ ಮಾಡಿ, ಸ್ವಲ್ಪ ಡೀಪ್ ಬ್ರೀತ್ ಇರಲಿ. ಹತ್ತು ಉಸಿರಾಟ ಆದ ನಂತರ ಉಸಿರು ತೆಗೆದುಕೊಳ್ಳಿ, ನೇರ ಬನ್ನಿ, ಹಸ್ತ ಮಂಡಿ ಮೇಲಿಡಿ, ವಿಶ್ರಾಂತಿ. ದೀರ್ಘದ ಆಳವಾದ ಒಂದು ಉಸಿರಾಟ ಮಾಡಿ. ಹಾಗೆ ನಿಮ್ಮ ಬಲ ಹಸ್ತ ಬಲಭುಜಕ್ಕೆ ಸಮವಾಗಿ ನೇರ ನೆಲದ ಮೇಲೆ ಇಡಿ. ಎಡ ಹಸ್ತ ಬಲಭುಜದ ಮೇಲಿಡಿ, ಉಸಿರು ತೆಗೆದುಕೊಳ್ಳಿ, ಉಸಿರು ಹೊರಾಗ್ತಾ ಹಾಗೆ ಕತ್ತನ್ನು ಬಲಗಡೆ ಬಾಗಿಸಿ. ಪಾರ್ಶ್ವ ಕುತ್ತಿಗೆ ಭಾಗದ ಅವುಗಳಲ್ಲಿ ಉಂಟಾಗ್ತಕ್ಕಂಥ ಸೆಳೆತ ಗಮನಿಸಿ. 10 ಉಸಿರಾಟ ಮಾಡಿ. ಹತ್ತು ಉಸಿರಾಟ ಆದಮೇಲೆ ನೇರ ಬನ್ನಿ, ಹಸ್ತ ಮಂಡಿ ಮೇಲಿಡಿ, ವಿಶ್ರಾಂತಿ. ದೀರ್ಘದ ಆಳವಾದ ಒಂದು ಉಸಿರಾಟ. ಮತ್ತೆ ನಿಮ್ಮ ಬಲ ಹಸ್ತ ಬಲಭುಜಕ್ಕೆ ಸಮಾನಾಂತರವಾಗಿ ನೆಲದ ಮೇಲೆ, ಎಡ ಹಸ್ತದ ಸಹಾಯದಿಂದ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ತನ್ನಿ, ಹಸ್ತನ ಕಿವಿನ ಟಚ್ ಮಾಡಿ. ಹಾಗೆ ಉಸಿರು ಹೊರಾಗ್ತಾ ಕತ್ತನ್ನು ಎಡಗಡೆ ಬಾಗಿಸಿ, ನೇರ ಕೂತಿರಬೇಕು. ಪಾರ್ಶ್ವ ಕುತ್ತಿಗೆ ಭಾಗದ ಅವಯವಗಳಲ್ಲಿ ಉಂಟಾಗ್ತಕ್ಕಂಥ ಸೆಳೆತ ಗಮನಿಸಿ. 10 ಉಸಿರಾಟ. ಉಸಿರು ತೆಗೆದುಕೊಳ್ತಾ ನೇರ ಬನ್ನಿ, ಉಸಿರು ಹೊರಾಗ್ತಾ ವಿಶ್ರಾಂತಿ. ಹಸ್ತ ಮಂಡಿ ಮೇಲೆ, ದೀರ್ಘದ ಆಳವಾದ ಒಂದು ಉಸಿರಾಟ. ನಿಮ್ಮ ಎಡ ಹಸ್ತ ಎಡಭುಜಕ್ಕೆ ಸಮಾನಾಂತರವಾಗಿ ನೆಲದ ಮೇಲೆ, ಉಸಿರು ತೆಗೆದುಕೊಳ್ತಾ ಬಲಗೈ ಮೇಲೆ ತನ್ನಿ, ಹಸ್ತದ ಸಹಾಯದಿಂದ ಕಿವಿ ಟಚ್ ಮಾಡಿ. ಉಸಿರು ತೆಗೆದುಕೊಳ್ಳಿ, ಉಸಿರು ಹೊರಾಗ್ತಾ ಹಾಗೆ ಕತ್ತನ್ನು ಬಲಗಡೆ ಬಾಗಿಸಿ. ದೀರ್ಘವಾದ ಆಳವಾದ ಒಂದು 10 ಉಸಿರಾಟ. ಹತ್ತು ಉಸಿರಾಟ ಆದಮೇಲೆ ಉಸಿರು ತೆಗೆದುಕೊಳ್ತಾ ನೇರ ಬನ್ನಿ, ಹಸ್ತ ಮಂಡಿ ಮೇಲೆ ಇರಿಸಿ. ದೀರ್ಘದ ಆಳವಾದ ಒಂದು ಉಸಿರಾಟ. ಒಮ್ಮೊಮ್ಮೆ ಕತ್ ನೋವು ಬಂದಾಗ ಭುಜದಲ್ಲೂ ಕೂಡ ನೋವು ಬರುತ್ತೆ ನೋಡಿ. ಇಲ್ಲಿ ಭುಜ ಮುಂದೆ, ಭುಜ ಮೇಲೆ, ಭುಜ ಹಿಂದೆ, ಭುಜ ಕೆಳಗೆ 5 ಬಾರಿ ಈ ರೀತಿ ಮಾಡಬೇಕು. ಭುಜ ಮುಂದೆ, ಭುಜ ಮೇಲೆ, ಭುಜ ಹಿಂದೆ, ಭುಜ ಕೆಳಗೆ. ಮುಂದೆ, ಮೇಲೆ, ಹಿಂದೆ, ಕೆಳಗೆ. ಮುಂದೆ, ಮೇಲೆ, ಹಿಂದೆ, ಕೆಳಗೆ. ಮುಂದೆ, ಮೇಲೆ, ಹಿಂದೆ, ಕೆಳಗೆ. 5 ಬಾರಿ ಆಯ್ತಲ್ಲ. ದೀರ್ಘವಾದ ಆಳವಾದ ಒಂದು ಉಸಿರಾಟ. ಇದೇ ಹಂತವೇ. ಭುಜ ಹಿಂದೆ, ಭುಜ ಮೇಲೆ, ಭುಜ ಮುಂದೆ, ಭುಜ ಕೆಳಗೆ. ಹಿಂದೆ, ಮೇಲೆ, ಮುಂದೆ, ಕೆಳಗೆ. ಹಿಂದೆ, ಮೇಲೆ, ಮುಂದೆ, ಕೆಳಗೆ. ಹಿಂದೆ, ಮೇಲೆ, ಮುಂದೆ, ಕೆಳಗೆ. ಹಿಂದೆ, ಮೇಲೆ, ಮುಂದೆ, ಕೆಳಗೆ. 5 ಬಾರಿ ಆಯ್ತಲ್ಲ. ರಿಲ್ಯಾಕ್ಸ್ ಆಗಿ ನಿಮ್ಮ ಎಡ ಹಸ್ತವನ್ನು ಜಸ್ಟ್ ಹಿಂದೆ ಎಡ ಭುಜದ ಮೇಲೆ ಅಳವಡಿಸಿ. ಬಲ ಹಸ್ತ ತಲೆ ಹಿಂಭಾಗ ಅಳವಡಿಸಿ ಜಸ್ಟ್ ಈ ರೀತಿ ಟಚ್ ಮಾಡೋದು. ಉಸಿರು ತೆಗೆದುಕೊಳ್ಳಿ, ಉಸಿರು ಹೊರಾಗ್ತಾ ಹಾಗೆ ನೇರ ಇರಬೇಕು. ನಿಮ್ಮ ಮುಂಡದ ಭಾಗ ಮಾತ್ರ ತಲೆ ಭಾಗ ಬಾಗಿಸಿ ಎಡ ತೊಡೆಯ ಭಾಗವನ್ನು ನೋಡಿ. ದೀರ್ಘದ ಆಳವಾದ 10 ಉಸಿರಾಟ. ಹತ್ತು ಉಸಿರಾಟ ಆಯ್ತಲ್ಲ.
ಉಸಿರು ತೇಯ್ಕೊಳ್ಳಿ, ಉಸಿರು ಹೊರಾಗ್ತಾ ವಿಶ್ರಾಂತಿ. ದೀರ್ಘಾಳವಾದ ಒಂದು ಉಸಿರಾಟ ಮಾಡಿ, ರಿಲ್ಯಾಕ್ಸ್ ಆಗೋದು. ನಿಮ್ಮ ಬಲ ಹಸ್ತ ಹಿಂದೆ ಬಲಭುಜದ ಮೇಲೆ ಜಸ್ಟ್ ಟಚ್ ಮಾಡೋದು. ಎಡ ಹಸ್ತನ ತಲೆ ಹಿಂಭಾಗ ಕಳವಡಿಸಿ. ಉಸಿರು ತೇಯ್ಕೊಳ್ಳಿ, ನೇರ ಕೂತಿರ್ಬೇಕು. ಉಸಿರು ಹೊರಾಗ್ತಾ ಹಾಗೆ ನಿಮ್ಮ ತಲೆಯ ಭಾಗವನ್ನು ಬಾಗಿಸಿ ಬಲ ತೊಡೆಯ ಭಾಗವನ್ನು ನೋಡಿ. ದೀರ್ಘದ ಆಳವಾದ 10 ಉಸಿರಾಟ. ಉಸಿರು ತೇಯ್ಕೊಳ್ಳಿ, ಹಸ್ತ ಮಂಡಿ ಮೇಲಿರಿಸಿ ದೀರ್ಘದ ಆಳವಾದ ಒಂದು ಉಸಿರಾಟ. ತುಂಬ ನಿಧಾನವಾಗಿ ಸಾವಕಾಶವಾಗಿ ಕುತ್ತಿಗೆ ಭಾಗದ ಅವುಗಳನ್ನು ಸಡಿಲ ಮಾಡಿ. ಈ ರೀತಿ ನೋಡಿ, ಈ ರೀತಿ ಸಡಿಲತೆಗೆ ಒಳಪಡಿಸಿ. ಇಷ್ಟು ಮಾಡಿ ಪ್ರತಿದಿನ ನೀವು ಇಷ್ಟು ಮಾಡಿದ್ರೆ ಸಾಕು. ನಿಮ್ಮ ಕುತ್ತಿಗೆ ಭಾಗದ ಅವುಗಳಲ್ಲಿ ಎಂದೂ ಕೂಡ ಸಮಸ್ಯೆ ಬರದಂಗೆ ನೀವು ಪ್ರೊಟೆಕ್ಟನ್ನು ಮಾಡ್ಕೋಬೋದು. ಇದನ್ನು ಸಿಸ್ಟಮ್ ವರ್ಕ್ ಮಾಡೋರು, ಡ್ರೈವಿಂಗಲ್ಲಿ ಇರ್ತಕ್ಕಂಥವ್ರು, ಬರವಣಿಗೆ ಹಾದಿಲಿರ್ತಕ್ಕಂಥವ್ರು, ಲಾಂಗ್ ಟೈಮ್ ಕುಳಿತು ಕೆಲಸ ಮಾಡ್ತಕ್ಕಂಥವ್ರು ಇದನ್ನು ಅಳವಡಿಸ್ಕೊಳ್ಳೋದು ಸೂಕ್ತ. ಕುತ್ತಿಗೆ ಭಾಗದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ತಲೆದೋರದಂತೆ ನಿಮ್ಮ ಕುತ್ತಿಗೆ ಭಾಗವನ್ನು ಸದಾ ಕಾಲದಲ್ಲಿ ಮೊಮೆಂಟಮ್ ಆಗಿ ಇಟ್ಕೊಳ್ಳೋದು, ಅದರೊಂದಿಗೆ ಈ ವ್ಯಾಯಾಮವನ್ನು ಕೂಡ ಅಳವಡಿಸ್ಕೊಳ್ಳೋದು. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ನಮಸ್ಕಾರ.